ವಿಸ್ತಾರ ನ್ಯೂಸ್ನ ಬೆಂಗಳೂರು ಕಚೇರಿಯಿಂದ ಬೆಂಗಳೂರಿನಲ್ಲಿ ಮಿಷನ್ ಭಗೀರಥ ಜಲವೇ ಜೀವನ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ವಿ. ಬೆಂಗಳೂರಿನಲ್ಲಿ ನಾನಾ ಕಡೆಗಳಲ್ಲಿ ಇವತ್ತು ಕುಡಿಯೋ ನೀರನ್ನ, ಶುದ್ಧ ಕುಡಿಯೋ ನೀರನ್ನ ವಿಸ್ತಾರ ನ್ಯೂಸ್ ವಿತರಣೆ ಮಾಡಿತು. ಎಲ್ಲೆಲ್ಲಿ ಅನಾಥಾಶ್ರಮ, ಲಗ್ಗೆರೆಯ ಅನಾಥಾಶ್ರಮ, ಕೆಂಪಾಪುರ ಅಗ್ರಹಾರ, ಚಿನ್ನಪ್ಪ ಗಾರ್ಡನ್, MS ಪಾಳ್ಯ, ರಾಜೇಶ್ವರಿ ನಗರ, KR ಪುರಂ, ಇಷ್ಟೂ ಕಡೆ ಬೆಂಗಳೂರಿನಲ್ಲಿ ಇವತ್ತು ವಿಸ್ತಾರ ನ್ಯೂಸ್ ಟ್ಯಾಂಕರ್ಗಳ ಮೂಲಕ ನೀರನ್ನ ಹಂಚಿತು. ನೀವು ಗಮನಿಸ್ತಾ ಇದ್ದೀರಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಲ್ಲರೂ ನೀರಿಗಾಗಿ ಹೇಗೆ ಹಪಹಪಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ಇವತ್ತು ಹಬ್ಬ, ಯುಗಾದಿ ಹಬ್ಬ, ನೀರಿಲ್ಲದೆ ಹಬ್ಬ ಎಂತದ್ರಿ. ಬೆಂಗಳೂರಲ್ಲಿ ಅದೆಷ್ಟೋ ಕಾಲೋನಿಗಳಿಗೆ, ಎಷ್ಟೋ ಏರಿಯಾಗಳಿಗೆ ಕಾವೇರಿ ನೀರು ಹೋಗದೆ ತಿಂಗಳಾನುಗಟ್ಲೆ ನೀರೇ ಇಲ್ಲ. ಎಲ್ಲೆಲ್ಲೋ ಬೋರ್ವೆಲ್ಗಳಿಂದ ನೀರು ತರ್ತಾರೆ, ಪಕ್ಕದ ಎಲ್ಲೋ ಇನ್ನೊಂದು ಕಡೆಯಿಂದ ನೀರು ಹೊತ್ತು ತರ್ತಾರೆ. ಬೋರ್ವೆಲ್ ಇಲ್ವಾ, ಟ್ಯಾಂಕರ್ಗಳ ಮೂಲಕ ದುಡ್ಡು ಕೊಟ್ಟು ನೀರನ್ನು ಹಾಕಿಸ್ಕೊಂಡು ಉಪಯೋಗ ಮಾಡುವಂಥ ಸ್ಥಿತಿ. ಎಷ್ಟೋ ಜನ ಪಾಪ ಇವತ್ತು ಹಬ್ಬವನ್ನೇ ಮಾಡಿಲ್ಲ, ಹಬ್ಬನೇ ಬೇಡ ಈ ಬಾರಿ ಅಂತ. ಬರ ಇದೆ, ನೀರೇ ಇಲ್ಲ, ನೀರಿಲ್ದಿದ್ಮೇಲೆ ಹಬ್ಬ ಏನು, ಹಬ್ಬನೇ ಬಿಟ್ಬಿಟ್ಟಿದ್ರು. ಅಂಥದ್ರಲ್ಲಿ ವಿಸ್ತಾರ ನ್ಯೂಸ್ ಇವತ್ತು ಹಬ್ಬದ ದಿನವೇ ಕುಡಿಯೋ ನೀರನ್ನು ಕೊಟ್ಟಿದ್ರಿಂದ ಎಷ್ಟೋ ಜನ ಖುಷಿಯಾಗಿದ್ದಾರೆ, ಬಹಳ ಸಂತೃಪ್ತಿಯಿಂದ ಹಬ್ಬ ಆಚರಿಸಿದ್ದಾರೆ. ನಾವು ವಿಸ್ತಾರ ನ್ಯೂಸ್ ಹೆಸರು ಹೇಳ್ಕೊಂಡು ಇವತ್ತು ಹಬ್ಬ ಮಾಡ್ತೀವಿ ಅಂತ ಹೇಳಿದಂಥವ್ರು ಬಹಳ ಜನ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್. ಬೆಂಗಳೂರಲ್ಲಿ ಇವತ್ತು ಸತೀಶ್ ಅನ್ನೋರು ನಾವೆಲ್ಲೋ ನೀರು ಹಂಚ್ತಾ ಇದ್ದೀವಿ, ಅದನ್ನು ನೋಡ್ಕೊಂಡು ಬಂದು, ಸರ್ ನಾವು ಬರ್ತೀವಿ ಸರ್, ನನ್ನೊಂದು ಟ್ಯಾಂಕರ್ ನೀರನ್ನು ನಾನು ಬಹಳ ಸೇವೆಗೋಸ್ಕರ ಕೊಡ್ತೀನಿ ಸರ್ ಅಂತಂದ್ರು. ಹ್ಯಾಟ್ಸಪ್ ನಿಮಗೆ ಸತೀಶ್ ಅವರೇ, ಹ್ಯಾಟ್ಸಪ್. ಇದನ್ನು ಸರ್ಕಾರವೇ ಮಾಡಿಲ್ಲ. ಇದನ್ನ ನೋಡ್ಕೊಂಡು ಸರ್ಕಾರ ಇಲ್ಲ ರೀ ನಾವು ಟ್ಯಾಂಕರ್ ಮೂಲಕ ಕೊಡ್ತೀವಿ ಫ್ರೀ ಆಗಿ ಅಂತ ಹೇಳಿದಿದ್ರೆ ನಮ್ಮಷ್ಟು ಖುಷಿ ಪಡೋರು ಬೇರೆ ಯಾರೂ ಇರ್ತಾ ಇರಲಿಲ್ಲ. ಆದರೆ ಸರ್ಕಾರಕ್ಕೆ ಆ ಬುದ್ಧಿ ಬರಲಿಲ್ಲ, ಪಾಪ ನಮ್ಮ ಜನರಿಗೆ ಬಂತು. ಬೆಂಗಳೂರಿನ ಜನ ಮಾತಾಡಿದ್ದಾರೆ ಈ ಬಗ್ಗೆ. ವಿಸ್ತಾರ ನ್ಯೂಸ್ನ ವಿನೂತನ ಅಭಿಯಾನದ ಬಗ್ಗೆ ಬೆಂಗಳೂರಿನ ಜನ ಮಾತಾಡಿದ್ದಾರೆ, ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೇಳ್ಕೊಂಬನ್ನಿ. ಧನ್ಯವಾದಗಳು ವಿಸ್ತಾರ ಚಾನಲ್ ಅವರಿಗೆ. ಅದರಲ್ಲೂ ನಮ್ಮ ಚಾನಲ್ ಇದರಿಂದಲೇ ಎಲ್ಲರಿಂದಲೂ ಸೇರಿ ನಿಮಗೆ ವಿಸ್ತಾರ ಚಾನಲ್ ಅವರಿಗೆ ಶುಭಾಶಯಗಳು ಸರ್. ವಿಸ್ತಾರ ಚಾನಲ್ಗೆ ನಾವು ಧನ್ಯವಾದಗಳು ಹೇಳಕ್ ಮೊದಲು ಕೃತಜ್ಞತೆ ಅಂತ ಹೇಳ್ಬೇಕು ನಾವು. ಯಾಕಂದ್ರೆ ಹಬ್ಬದ ದಿವಸ ನಮಗೆ ನೀರು ಪ್ರಾಬ್ಲಮ್ ಇಲ್ದಂಗೆ ನೋಡ್ಕೊಂಡಿದ್ದೀರಾ, ಸೊ ಅದಕ್ಕೆ ತುಂಬಾ ಧನ್ಯವಾದಗಳು. ವಿಸ್ತಾರ ಚಾನಲ್ ಅವರು ಈ ರೀತಿಯಾಗಿ ತಾವು ಬಂದು ನಮ್ಮ ಹಿರಿಯ ಜೀವಿಗಳನ್ನೆಲ್ಲ ರಕ್ಷಣೆ ಮಾಡಿದ್ದೀರಿ. ಇದನ್ನು ನಾವು ಎಂದಿಗೂ ಮರೆಯುವಂತಿಲ್ಲ. ಆದ ಕಾರಣ ಅಷ್ಟು ಮಾತ್ರ ಅಲ್ಲದೆ ಇನ್ನು ಮುಂದೆಯೂ ಯಾವುದೇ ನೀರಿನ ಸಮಸ್ಯೆ ಆದರೂ ನಾವು ಅದನ್ನು ಸರಿಪಡಿಸಲು ಸಿದ್ಧರಾಗಿದ್ದೇವೆ ಎಂದು ತಾವು ಭರವಸೆ ನೀಡಿದ್ದೀರಿ. ಈ ಸಂದರ್ಭದಲ್ಲಿ ಆಸರೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಅದೇ ಥರ ಬರೀ ಒಂದು ಮಾಧ್ಯಮವಾಗಿ ಪಾಪ ಮಾಡ್ತಿರ್ತಕ್ಕಂಥದ್ದು, ಅದು ಎಲ್ಲರೂ ಮುಂದೆ ಬಂದರೆ ನಾವು ಆರಾಮಾಗಿ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಈ ಜಲದ ಬವಣೆಯನ್ನು ತೀರಿಸ್ಬೋದು. ಅದರ ಮೊಟ್ಟ ಮೊದಲ ಹೆಜ್ಜೆ ಒಂದು ಮಾಧ್ಯಮ ಇಟ್ಟಿದೆ. ಎಲ್ಲ ಮಾಧ್ಯಮಗಳು, ಎಲ್ಲ ದಾನಿಗಳು ಅಥವಾ ರಾಜಕಾರಣಿಗಳು ಈ ಥರ ಮುಂದೆ ಬಂದರೆ ನಮಗೆ ನೀರಿನ ಬರ ಇರಲ್ಲ ಸರ್. ಥ್ಯಾಂಕ್ ಯು. ಇವರು ವಿಸ್ತಾರ ಚಾನಲ್ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದಿಲ್ಲ. ಇದು ಕಾನ್ಸೆಪ್ಟ್ ಯಾವ ಚಾನಲ್ ಅವರು ಮಾಡಿಲ್ಲ. ವಿಸ್ತಾರ ಚಾನಲ್ ಅವರಿಗೆ ಧನ್ಯವಾದಗಳು. ಬರೀ ಚಾನಲ್ ಅವರು ಬರೀ ಹೋಗಿ ತೋರಿಸೋದು ಮಾಡೋದು, ಯಾವುದೊಂದು ಇದು ಮಾಡ್ತಾರಷ್ಟೇ, ಖಾಲಿ ಬಿಂದಿಗೆ ತೋರಿಸೋದು ಜನಗಳದು. ಇವ್ರು ನಿಜವಾಗ್ಲೂ ಕಾರ್ಯಕ್ರಮ ಅಂದರೆ ಇದು ಕಾರ್ಯಕ್ರಮ. ಯಾವ ವಿಸ್ತಾರ ಚಾನಲ್ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದಿಲ್ಲ. ಇನ್ನು ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಿಸ್ತಾರ ನ್ಯೂಸ್ ಇವತ್ತು ಉಚಿತವಾಗಿ ಕುಡಿಯೋ ನೀರನ್ನ ತಲುಪಿಸುವ ಕೆಲಸ ಮಾಡಿದ್ವಿ. ಇದೊಂದು ಸೇವೆ ಸ್ವರೂಪದಲ್ಲಿ ಮಾಡ್ತಾ ಇರುವಂತಹ ಕೆಲಸ, ಇದೊಂದು ಅಭಿಯಾನ ನೋಡಿ. ಅಲ್ಲಿ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ಇದರಲ್ಲಿ ಕಲ್ಯಾಣ ಕರ್ನಾಟಕದ ಬರುತ್ತೆ, ಇನ್ನೊಂದು ಕಡೆಯಿಂದ ಕಿತ್ತೂರು ಕರ್ನಾಟಕ ಭಾಗದ್ದು ಬರುತ್ತೆ. ಇಡೀ ಉತ್ತರ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳು ಕಾಣೋದಕ್ಕೆ ಸಿಗುತ್ತೆ. ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಬಳ್ಳಾರಿ. ನೋಡಿ, ನಮ್ಮ ನೀರಿನ ಟ್ಯಾಂಕರ್ ತಲುಪಿದ್ದು ಎಷ್ಟು ಕೊಡಪಾನಗಳನ್ನು ಹಿಡಿದಿದ್ದಾರೆ ನೋಡಿ. ಸಾಲುಗಟ್ಟಿ ಸರದಿ ಸಾಲಿನಲ್ಲಿ ಕೊಡಪಾನಗಳನ್ನು ಇಟ್ಟಿದ್ದಾರೆ, ಕೊಡವನ್ನು ಇಟ್ಟಿದ್ದಾರೆ, ಬಿಂದಿಗೆನ ಇಟ್ಟಿದ್ದಾರೆ, ಏನು ಬೇಕಾದ್ರೆ ಕರ್ಕೊಳ್ಳಿ. ಆದರೆ ಜನಕ್ಕೆ ನೀರಿನ ಅಭಾವ, ನೀರಿನ ಬವಣೆ ಎಷ್ಟರ ಮಟ್ಟಿಗಿತ್ತು ಅಲ್ಲಿ ಅಂದರೆ ಕಿಲೋಮೀಟರ್ ಗಟ್ಟಲೆ ಒಂದು ಬಿಂದಿಗೆ ನೀರನ್ನು ತರೋದಕ್ಕೆ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗುವ ಪರಿಸ್ಥಿತಿ ಇತ್ತು. ಆ ಕಲಬುರಗಿಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 3-4 ಕಿಲೋಮೀಟರ್ ಬಿಟ್ಟು ಒಂದು ಸಣ್ಣ ಹಳ್ಳ, ದೊಡ್ಡ ಹಳ್ಳ ಅದು. ಆ ಹಳ್ಳದ ಒಳಗೆ ಸ್ವಲ್ಪ ನೀರು, ಒಂದು 10-20 ಹೆಂಗಸರು ಹೋಗೋದಲ್ಲಿಗೆ 3-4 ಕಿಲೋಮೀಟರ್. ಒಂದು ಬಿಂದಿಗೆ ನೀರನ್ನು ತರೋದಕ್ಕೆ 3-4 ಕಿಲೋಮೀಟರ್ ಅಲಿಯಬೇಕಾದ ಪರಿಸ್ಥಿತಿ 75 ವರ್ಷದ ನಂತರ ನಮಗಿದೆ.
ಸ್ವಾತಂತ್ರ್ಯ ಬಂದು 75 ವರ್ಷ, ಅಮೃತ್ ಮಹೋತ್ಸವ್. ಆದರೆ ಜನಕ್ಕೆ ಇವತ್ತಿಗೂ ಕುಡಿಯುವ ನೀರಿಲ್ಲ. ಯಾಕೆ? ರಾಜ್ಯದಲ್ಲಿ ಬರ ಇದೆ, ಮಾತೆತ್ತಿದ್ರೆ ಬರ ಇದೆ. ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಅನ್ನೋದೇ ಇಲ್ವಾ? ಸಮಸ್ಯೆ ಪ್ರತಿ ವರ್ಷ ಬರುತ್ತಾ? ಬರ ಪ್ರತಿ ವರ್ಷ ಬರುತ್ತಾ? ಇನ್ನು ನಾನಾ ಜಿಲ್ಲೆಗಳಲ್ಲಿ ವಿಸ್ತಾರ ನ್ಯೂಸ್ನ ಈ ನೀರಿನ ಅಭಿಯಾನದ ಕುರಿತಂತೆ ಜನ ಮಾತಾಡಿದ್ದಾರೆ. ಅಲ್ಲೂ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೇಳ್ಕೊಂಬನ್ನಿ. ಕಲಬುರಗಿ ನಗರದ ಗಾಂಧಿನಗರ ಭಾರತ್ ಪ್ರೈಡ್ನಲ್ಲಿ ನಮ್ಮ ವಿಸ್ತಾರ ಚಾನೆಲ್ ಅವರು ಏರ್ಪಡಿಸಿದಂತಹ ಜಲವೇ ಜೀವನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಸಹಭಾಗಿತ್ವದಲ್ಲಿ ನಮ್ಮ ತಂಡದ ವತಿಯಿಂದ ಇಂದು 2 ಟ್ಯಾಂಕರ್ ನೀರನ್ನು ಕೂಡ ನಾವು ನಿವಾಸಿಗಳಿಗೆ ತಲುಪಿಸಿದ್ವಿ. ಇದೇ ಯುಗಾದಿ ಹಬ್ಬದ ಹೊಸ ದಿನದಂದು ಮುಂದಿನ ದಿನಗಳಲ್ಲಿ ನಮ್ಮ ತಂಡದಿಂದ ಕಲಬುರಗಿ ನಗರದಲ್ಲಿ ಯಾವ ಭಾಗಗಳಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ ಆ ಭಾಗಗಳಲ್ಲಿ ನಮ್ಮ ತಂಡದಿಂದ ವತಿಯಿಂದ 2 ಟ್ಯಾಂಕರ್ 3 ಟ್ಯಾಂಕರ್ ಕಳಿಸಿಕೊಟ್ಟು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡುತ್ತೇವೆ. ಅದೇ ರೀತಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಮೇಯರ್ ಮತ್ತು ಕಲಬುರಗಿ ಜನಪ್ರತಿನಿಧಿಗಳು ಮತ್ತು ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ನೀರಿನ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಬೇಕಂತ ತಮ್ಮಲ್ಲಿ ಕೇಳಿ. ನಮ್ಮ ಭಾರತ್ ಕಾಲೋನಿಯಲ್ಲಿ ನೀರಿನ ವ್ಯವಸ್ಥೆ ಬಹಳ ತುಂಬಾ ಕಷ್ಟ ಆಗಿದೆ. ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿವೆ. ಇಂಥದ್ರಲ್ಲಿ ವರ್ಷದ ಮೊದಲನೇ ಹಬ್ಬ ಯುಗಾದಿ ಎಂದು ನಮ್ಮ ಸಹೋದರರಾದ ಭಾರತ್ ಕಾಲೋನಿಯ ನಮ್ಮ ಸಹೋದರರಾದ ಆನಂದ್ ಹರ್ಸೂರ್ ಅವರು ನಮಗೆ ನೀರನ್ನು ಪೂರೈಸಿದ್ದಾರೆ. ಧನ್ಯವಾದಗಳು. ಹಾಗೂ ವಿಸ್ತಾರ ನ್ಯೂಸ್ ಚಾನೆಲ್ದವರಿಗೂ ಧನ್ಯವಾದಗಳು. ಹಾಗೆ ಯುಗಾದಿ ಹಬ್ಬ ಎಲ್ಲರಿಗೂ ಶುಭಾಶಯ ಕೊಡ್ತೀವಿ. ಜೊತೆಗೆ ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಹಬ್ಬನೂ ಮಾಡಾಕಿಲ್ಲ, ಬರೀ ನೀರು ಹಿಡಿದ ಪರಿಸ್ಥಿತಿ ಆಗ್ಬಿಟ್ಟೈತಿ ಈಗಿನ ಕಾಲದಾಗ. ಈಗ ನಮ್ಗೆಲ್ಲ ಭಾಗದಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಹುಬ್ಳಿ ಧಾರವಾಡ ಭಾಗದಾಗ ಈಗೇನು ಮಲಪ್ರಭಾ ನೀರಲ್ಲಿ ಎಷ್ಟು TMC ಕಡಿಮೆ ಆಗೈತಿ. ಆಮೇಲೆ ನೀರ್ ಸಾಗರ ದುಮ್ಮಾಡದಲ್ಲಿ ಅಲ್ಲೂ ಎಷ್ಟು 2-3 TMC ಅಷ್ಟೇ ಉಳಿದೈತಿ. ಹೆಂಗಾಗ್ಬಿಟ್ಟೈತೆ ಅಂದ್ರೆ ನೀರೇ ಇರ್ಲಾರಂಥ ಪರಿಸ್ಥಿತಿ. ಈಗೇನು ಹೇಳಿದ್ರು ನಮ್ಮ ಯೋಧರಂತ ಪರಶುರಾಮ್ ದಿವಾಣದವ್ರು ಹೇಳಿದ್ರು, ಗಿಡ ಕಡದು ಮಳೆ ಬರ್ಲಾರ್ದಂಗೆ ಆಗ್ಬಿಟ್ಟೈತಿ. ಸೊ ನೀರನ್ನು ಮಿತವಾಗಿ ಬೇಯಿಸ್ರಿ. ಆಮೇಲೆ ವಿಸ್ತಾರ ನ್ಯೂಸ್ ಅವರು ನಾವೇನು ಅವ್ರ ಜೊತೆಗೆ ನಮ್ಮ ಒಂದು ಈ ಕಾರ್ಯಕ್ಕೆ ಅವರು ಒಂದೆಲ್ಲ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೇ ಈ ಒಂದು ವಿಸ್ತಾರ ನ್ಯೂಸ್ ಅವರಿಗೆ ನಮ್ಮೆಲ್ಲ ಪರಶುರಾಮ್ ದಿವಾಣರ ಗೆಳೆಯರ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಯುಗಾದಿ ಹಬ್ಬದ ದಿನದಂದು ಜಲವೇ ಜೀವನ, ನೀರಿಲ್ಲದೆಡೆಗೆ ನೀರು, ವಿಸ್ತಾರ ಚಾನೆಲ್ನವರು ಜನಪರ ಕಾಳಜಿಯನ್ನು ಇಟ್ಟುಕೊಂಡು ನೀರಿಲ್ಲದ ಕಡೆ ನೀರನ್ನು ತಲುಪಿಸ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಕಡೆಯಿಂದ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ಕೆಲವೊಂದು ಕಡೆ ಮಿಸ್ಸಿಂಗ್ ಲೈನ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಂದ್ರೆ 3 to 4 hours ಲೇಟ್ ಆಗುತ್ತೆ. ಈಗ ಅಲ್ಲಿ ನಾವು ನೀರು ಕೊಟ್ಟರೆ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಈಗ ಬೆಳಿಗ್ಗೆಯಿಂದನೇ 6 ಕಡೆ ನಾವು ಟ್ಯಾಂಕರನ್ನು ಕಳಿಸಿದ್ದೀವಿ. ಈಗ ಸ್ಲಮ್ ಏರಿಯಾದಲ್ಲಿ ತುಂಬಾ ಅನುಕೂಲವಾಗುತ್ತದೆ. ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಂತೂ ಯುಗಾದಿ ಹಬ್ಬ ಇರೋದ್ರಿಂದ ಇವತ್ತು ಹಬ್ಬ ಆಚರಣೆ ಮಾಡ್ಬೇಕಾ ಅಥವಾ ಈ ನೀರಿಗೋಸ್ಕರ ಪರದಾಡ್ಬೇಕಾ ಅಂತ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಕ್ಕೆ ಇವತ್ತಿನ ದಿವಸ ತಾವೇನಿಲ್ಲ ಎಲ್ಲ ತಾಯಂದ್ರು ನಿಂತಿದ್ದಾರೆ, ತಾವು ನೋಡ್ತಾ ಇದ್ದೀರಿ. ಅವ್ರು ಈ ಇಷ್ಟೊತ್ತಿನವರೆಗೂ ಕೂಡ ಒಂದು ನೀರು ಬಂದದ ತಕ್ಷಣ ಪಾಪ ಅವರೆಲ್ಲ ಮನೆಯಲ್ಲಿರುವಂತ ಕೆಲಸಗಳನ್ನು ಬಿಟ್ಟು ಇವತ್ತು ಹಬ್ಬ ಆಚರಣೆ ಮಾಡೋದನ್ನ ಬಿಟ್ಟು ರಸ್ತೆಗಳಲ್ಲಿ ಇವತ್ತು ನೀರುಗಳನ್ನು ತುಂಬಿಕೊಂಡು, ಅಂದ್ರೆ ಮನೆಗೆ ಇವತ್ತು ಮನುಷ್ಯನಿಗೆ ಬದುಕಲಿಕ್ಕೆ ಆಹಾರ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಗಾಳಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಅದೇ ರೀತಿಯಾಗಿ ನೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಎಲ್ಲ ತಾಯಂದ್ರು ಬಂದು ಇವತ್ತು ನೀರನ್ನು ತಗೊಂಡಿದ್ದಾರೆ. ಅದಕ್ಕೆ ನಾನು ಈ ಒಂದು ವಿಸ್ತಾರ ಚಾನಲ್ದವರು ಇವತ್ತೇನು ಈ ಒಂದು ಅಭಿಯಾನವನ್ನು ಮಾಡಿದ್ದೀರಿ, ನಿಜಕ್ಕೂ ಕೂಡ ಇದು ಶ್ಲಾಘನೀಯ ಕಾರ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಬಿಸಿಲು ನಾಡು ಕಲಬುರಗಿ ಅಂತೇಳಿ ನಾವು ಕರೆಸ್ಕೊತೀವಿ. ನಮ್ಮಲ್ಲಂತೂ ನಮ್ಮ ಮನೆ ಹಿಡ್ಕೊಂಡು ನೀರಿನ ಸಮಸ್ಯೆ ಬಹಳಷ್ಟಿದೆ. ಸೊ ತಮ್ಮ ಒಂದು ಚಾನೆಲ್ನ ಮೂಲಕ ಇವತ್ತು ಏನು ಸರ್ಕಾರ ಕಣ್ ತೆರೆಯುವಂತ ಕೆಲಸ ಆಗಿರಲಿ ಅಥವಾ ಸರ್ಕಾರದ ಒಂದು ಹೆಚ್ಚಿನ ಅನುದಾನ ಏನಾದರೂ ಇದ್ರೆ ಅದನ್ನು ಹುಬ್ಳಿಯಲ್ಲಿ ಅನೇಕ ಏರಿಯಾಗಳಲ್ಲಿ ನೀರನ್ನ ಕೊಡುವ ಮುಖಾಂತರ ಜನರಲ್ಲಿಯೂ ಕೂಡ ನಾವು ಈಗ ಅಕ್ಕಂದಿರ ಜೊತೆ, ತಾಯಿಯಂದಿರ ಜೊತೆ, ಕಾಕಾರ ಜೊತೆ ಎಲ್ಲ ಮಾತಾಡಿದ್ವಿ ಏನಪ್ಪ ಅವ್ರ ವಿಚಾರ ಅಂತೇಳಿ. ಮತ್ತು ನಾವು ಅವ್ರಿಗೆ ಹೇಳಿದ್ವಿ ಇದೊಂದು ಈಸಿ ವೇ, ಏನು ಪಬ್ಲಿಕ್ ಅನ್ನ ಗ್ರಾಸ್ ರೂಟ್ ಲೆವೆಲ್ ನಾವು ಟಚ್ ಮಾಡಕ ನಿಮ್ಮ ಅಭಿಯಾನ ಬಹಳ ಸಹಕಾರಿಯಾಗೈತಿ. ಆ ದೃಷ್ಟಿಕೋನದೊಳಗೆ ಇವತ್ತು ಜನಗಳು ಕೂಡ ಪ್ರಜ್ಞಾವಂತರಾಗಬೇಕು, ಜನಗಳು ಕೂಡ ಅವ್ರು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಬೇಕು. ಅಂತ ದೃಷ್ಟಿಯಲ್ಲಿ ಇವತ್ತೇನು ನೀವು ಮೀಡಿಯಾಗಳಲ್ಲಿ ಬೇರೆ ಬೇರೆ ಏನೇನೋ ಮಾಡಿಕೊಂಡು ನಾವು ಬೇರೆ ವಿಚಾರಕ್ಕೆ ಹೋಗಿರ್ತೀವಿ. ಅಂಥ ಒಂದು ಸಮಯದಲ್ಲಿ ತಾವು ಏನು ವಿಸ್ತಾರ ನ್ಯೂಸ್ದವರು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿ ತೋರಿಸಿ ಅವ್ರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಒಂದು ದಾರಿ ಇದೆ, ಯಾವ ದಾರಿ ಏನು ಮಾಡಬೇಕಪ್ಪ, ಈಗ ಅವ್ರ ನೀರಿನ ತೊಂದರೆ ಐತಿ, ನೀರಿನ ಆಹಾರ ಐತಿ, ಅದಕ್ಕೆ ನಾವು ನೀರನ್ನು ಮುಟ್ಟಿಸ್ಬೇಕು ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಬೇಕಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ವಿಸ್ತಾರ ನ್ಯೂಸ್ನವ್ರು ಏನು ಮಾಡ್ರ ಈ ಕಾರ್ಯ ಬಹಳ ಶ್ಲಾಘನೀಯ. ಮೊದಲನೇದಾಗಿ ವಿಸ್ತಾರ ನ್ಯೂಸ್ನವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದರೆ ನೀವು ಬಹಳ ಕಡಿಮೆ ಅಂತರದಲ್ಲಿ ನಮಗೆ ಹೇಳಿದ್ರು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಿಯೂ ನೀರಿನ ಹಾಹಾಕಾರ ತುಂಬಾ ಇದೆ. ಎಲ್ಲ ನದಿಗಳ ಬತ್ತಿ ಹೋಗಿದಾವ, ಕೆರೆಗಳ ಬತ್ತಿ ಹೋಗಿದಾವ. ಇದು ಬರೀ ಸಿಟಿ ಜನರ ಸಮಸ್ಯೆ ಅಲ್ಲ, ಇವತ್ತು ರಾಜ್ಯದಲ್ಲಿ ಇಡೀ ಒಬ್ಬ ರೈತಂದು ಕೂಡ ಇದೇ ಪರಿಸ್ಥಿತಿ ಇದೆ. ಬೋರ್ವೆಲ್ಗಳಲ್ಲಿ ನೀರಿಲ್ಲ, ನದಿಗಳಲ್ಲಿ ನೀರಿಲ್ಲ. ಬರ ಪೀಡಿತ ಜಿಲ್ಲೆ ಆಗಿಬಿಟ್ಟಿದೆ. ಇವತ್ತು ರಾಜ್ಯ ಕೂಡ ಬರ ಪೀಡಿತ ರಾಜ್ಯ ಆಗಿಬಿಟ್ಟಿದೆ. ಅದಕ್ಕೆ ಬರುವಂಥ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು ಇವತ್ತು ನಾವು ಬಹಳ ನಮ್ಮ ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡಬೇಕಾಗಿದೆ.
ಅದಕ್ಕೆ ತಾವೆಲ್ಲ ನನಗೆ ಭಾಳ ಕಡಿಮೆ ಸಮಯದಲ್ಲಿ ಹೇಳಿದ್ರು ಕೂಡ ನಮ್ಮ ಕೈಲಾದಂಥ ಒಂದು ಸಣ್ಣ ಸಹಾಯವನ್ನು ನಾವು ಮಾಡಿದ್ದೀವಿ. ಇವತ್ತು ಗ್ರಾಮೀಣ ಕ್ಷೇತ್ರವಾಗಿರ್ತಕ್ಕಂಥ BK ಕಂಗರಾಳಿ ಹಾಗೂ ಸಿಟಿಯಲ್ಲಿ ಬರ್ತಕ್ಕಂಥ ವೈಭವ್ ನಗರದಲ್ಲಿ 4 ಟ್ಯಾಂಕರ್ಗಳನ್ನ ವಿಸ್ತಾರ ನ್ಯೂಸ್ ಮುಖಾಂತರ ನಾವು ಕೊಟ್ಟಿದ್ದೀವಿ. ವಿಸ್ತಾರ ಟಿವಿ ಚಾನೆಲ್ದವರು ಬಹಳ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಎಲ್ಲಿ ನೀರಿಲ್ಲ ಅದರ ಮಾಹಿತಿ ತರಿಸಿಕೊಂಡು ಅಲ್ಲಿ ದಾನಿಗಳ ಸಹಾಯದಿಂದ ನೀರನ್ನು ಪೂರೈಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರೋದು ಭಾಳ ಸ್ತುತ್ಯಾರ್ಹ. ಬೆಳಗಾವಿಯಲ್ಲಿ ವೈಭವ್ ನಗರದಲ್ಲಿ ನಮ್ಮ ಉದ್ಯಮಿದಾರರು ಈಶಾನ ಫೌಂಡೇಶನ್ ಆದಂಥ ಉದ್ಯಮಿದಾರರಂಥ ಚೇತನ್ ಅಂಗಡಿಯವರು ಇವತ್ತಿಲ್ಲಿ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋ ಮೂಲಕ ಈ ಜನರ ನೀರಿನ ಬವಣೆಯನ್ನು ಎಷ್ಟು ಸ್ವಲ್ಪ ಮಟ್ಟಿಗಾದರೂ ಅದನ್ನು ನಿವಾರಿಸುವ ಒಂದು ಉದಾರತೆಯನ್ನು ಅವರು ತೋರಿದ್ದಾರೆ. ಅದಕ್ಕೆ ಮೊದಲು ಅವರಿಗೆ ಅಭಿನಂದನೆ ಹೇಳ್ತಾನೆ. ಯಾಕಂದರೆ ವಿಸ್ತಾರ ಟಿವಿ ಅವರು ಇದನ್ನು ಮಾಡೋದ್ರಿಂದ ಎಲ್ಲಿ ನೀರಿಲ್ಲ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಆ ದಾಣಿಗಳ ಸಹಾಯದಿಂದ ಅಲ್ಲಿ ನೀರು ಒದಗಿಸೋದು ಕೆಲಸ ಇದು ಸಾಮಾನ್ಯ ಅಲ್ಲ. ಯಾಕಂದರೆ ಪ್ರತಿಯೊಂದು ಕಡೆ ಬೋರ್ಗಳು ಬತ್ತಿ ಹೋಗಿದ್ದಾವೆ, ಅಂತರ್ಜಲ ಕಡಿಮೆ ಆಗಿದೆ, ನದಿಯಲ್ಲಿ ನೀರಿಲ್ಲ, ಕೆರೆಯಲ್ಲಿ ನೀರಿಲ್ಲ, ಜಲಾಶಯಗಳು ಬತ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.